ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೊದಲಿಗೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಯಾವುದೇ ಹಿಂಸೆಯನ್ನು ನಾವಾಗಲಿ ನಮ್ಮ ಚಾನಲ್ ಆಗಲಿ ಪ್ರೋತ್ಸಾಹ ಕೊಡೋದಿಲ್ಲ. ಹಾಗಾಗಿ ಯಾವುದೇ ಹಿಂಸಾಕೃತ್ಯಗಳ ಬಗ್ಗೆ ನಾವು ಮಾಡುವಂಥ ಯಾವುದೇ ಕಾರ್ಯಕ್ರಮವೂ ಸಹ ಸುದ್ದಿಯನ್ನು ನೀಡುವ ಉದ್ದೇಶವನ್ನು ಹೊಂದಿರುತ್ತೆ ಹೊರತು ಅದಕ್ಕೆ ಪ್ರಚೋದನೆ ನೀಡುವಂಥ ಅಥವಾ ಅದನ್ನು ಪ್ರೋತ್ಸಾಹ ಮಾಡುವಂಥದ್ದಕ್ಕೆ ಆಗಿರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಹೇಳಲಿರುವಂತಹ ಸುದ್ದಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಇವತ್ತು ಹಲ್ಲೆಯಾಗಿದೆ. ಅವರ ಕಪಾಳಕ್ಕೆ ಬಾರಿಸಲಾಯಿತು ಅಂತ ಆರಂಭದಲ್ಲಿ ಸುದ್ದಿಗಳು ಬಂತು. ಆ ನಂತರ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ಕೈ ಹಿಡಿದು ಹಿಂದಕ್ಕೆ ಮಡಚಿ ಎಳೆದಾಡಿದ್ದರಿಂದ ಆಕೆಯ ತಲೆ ಮೇಜಿಗೆ ಬಡಿದುಕೊಂಡು ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ತಲೆಗೆ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇಷ್ಟೂ ಸಹ ಅಷ್ಟು ಸೆಕ್ಯೂರಿಟಿಯ ನಡುವೆ ನಡೆದಿದೆ. ಸೊ ಏನಿದು ಇಡೀ ಪ್ರಕರಣ ಮತ್ತು ಆ ಕೃತ್ಯ ಮಾಡಿದ ವ್ಯಕ್ತಿ ಯಾರು, ಯಾಕೆ, ಹೇಗೆ, ಮತ್ತು ಇದೇ ರೀತಿ ಹಲ್ಲೆ ಕೇಜ್ರಿವಾಲ್ ಮೇಲಾದಾಗ ಇದೇ BJPಗರು ಯಾವೆಲ್ಲ ರೀತಿಯಲ್ಲಿ ಸಂಭ್ರಮ ಪಟ್ಟಿದ್ರು ಮತ್ತು ಇವತ್ತು ಯಾವೆಲ್ಲ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಿದ್ದಾರೆ ಅನ್ನೋದನ್ನು ಸಹ ನೋಡೋಣ. ಸೊ ದೆಹಲಿಯಲ್ಲಿ BJP ಸರ್ಕಾರ ಇದೆ. ಈಗ ಪ್ರತಿ ಬುಧವಾರ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಜನತಾ ದರ್ಶನದ ರೀತಿಯಲ್ಲಿ ಅಲ್ಲಿ ಮಾಡ್ತಾರೆ. ಜನ ತಮ್ಮ ಅಹವಾಲುಗಳನ್ನು ತಗೊಂಡು ಬಂದು ಮುಖ್ಯಮಂತ್ರಿಗಳನ್ನು ಖುದ್ದು ಭೇಟಿ ಮಾಡಿ ಅವರಿಂದ ಪರಿಹಾರ, ಸಹಾಯ ಏನು ಪಡಿಬೇಕೋ ಆ ಪ್ರಯತ್ನವನ್ನು ನಡೆಸುವಂತಹದಕ್ಕೆ ಒಂದು ಅವಕಾಶ. ಆ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವ್ಯಕ್ತಿ ಬರ್ತಾನೆ ದಿಢೀರಂತ ಆಕೆಯ ಮೇಲೆ, ಅಂದರೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ದಾಳಿ ಮಾಡಿಬಿಡ್ತಾನೆ. ದಾಳಿ ಮಾಡಿದ ತಕ್ಷಣವೇ ರಕ್ಷಣಾ ಸಿಬ್ಬಂದಿ ಆತನನ್ನು ಬಂಧಿಸ್ತಾರೆ. ರೇಖಾ ಗುಪ್ತಾ ಅವ್ರ ಕಡೆ ನೋಡ್ತಾರೆ. ಅವರಿಗೆ ಪೆಟ್ಟಾಗಿದೆ. ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ನಡೆಯುತ್ತೆ. ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಫ್ಲ್ಯಾಶ್ ನ್ಯೂಸ್. ಏನು, ರೇಖಾ ಗುಪ್ತಾ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಒಬ್ಬ ವ್ಯಕ್ತಿ ರೇಖಾ ಗುಪ್ತಾ ಅವರನ್ನು ಕಪಾಳಕ್ಕೆ ಹೊಡೆದಿದ್ದಾನೆ, ಅವನನ್ನು ಬಂಧಿಸಲಾಗಿದೆ, ಹೆಚ್ಚಿನ ವಿಚಾರಣೆ ನಡೀತಾ ಇದೆ ಅನ್ನುವಂತಹ ಸುದ್ದಿಗಳು ಬಂತು. ಆ ನಂತರ ಬಂದಂತಹ ಸುದ್ದಿ ಏನಂದರೆ, ಕಪಾಳಕ್ಕೆ ಬಾರಿಸಿಲ್ಲ, ಕೈ ಹಿಡ್ಕೊಂಡು ಮಡಚಿದ್ದಾನೆ, ಎಳೆದಾಡಿದ್ದಾನೆ. ಆ ಎಳೆದಾಟದಲ್ಲಿ ಮುಖ್ಯಮಂತ್ರಿಗಳಾದಂಥ ರೇಖಾ ಗುಪ್ತಾ ಅವರ ತಲೆ ಮೇಜಿಗೆ ಬಡಿದಿದೆ, ಅದು ಗಾಯ ಆಗಿದೆ ಅಂತ. ಆ ನಂತರ ಒಂದೊಂದೇ ಬಿಡಿಸ್ಕೊಳ್ತಾ ಹೋಗ್ತವೆ. ಆ ವ್ಯಕ್ತಿ ಯಾರು, ಯಾಕೆ ಮಾಡ್ದ, ಏನೇನು ಮಾಡ್ದ, ಮತ್ತು ಅವನ ಹಿಂದೆ ಯಾವುದಾದ್ರು ಗುಂಪಿದೆಯಾ, ಯಾವುದಾದ್ರೂ ರಾಜಕೀಯ ಪಕ್ಷ ಇದೆಯಾ, ಇದು ರಾಜಕೀಯ ಪ್ರೇರಿತ ಹಲ್ಲೆನಾ, ವೈಯಕ್ತಿಕ ಹಲ್ಲೆನಾ, ಬೇರೆ ಏನಾದ್ರೂ ಅಂತ. ಆತ ಹಿಂದೂ ಅನ್ನೋದು ಖಾತರಿ ಆದ ತಕ್ಷಣವೇ TV ಮಾಧ್ಯಮಗಳಲ್ಲಿ ಶಬ್ದ ಕಡಿಮೆ ಆಗೋಯಿತು. ಮುಸ್ಲಿಂ ಆಗಿದ್ದಿದ್ರೆ ಐಸಿಸ್ಸು, ತಾಲಿಬಾನು, ಒಳನುಸುಳುಕೋರರು ಏನೇನೋ ಬಂದಿರೋದು. ಅದ್ಯಾವುದಕ್ಕೂ ಅವಕಾಶ ಇಲ್ಲದೆ ಹೋದ ತಕ್ಷಣವೇ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ನ್ಯೂಸನ್ನು ನ್ಯೂಸ್ ಥರ ಕೊಡೋದಕ್ಕೆ ಶುರು ಮಾಡಿದ್ವು. ಆಮೇಲೆ ಒಬ್ಬ ಹಿಂದೂ ಇಂತಹ ಕೃತ್ಯಗಳಲ್ಲಿ ಪಾಲ್ಗೊಂಡ್ರೆ, ಅದು ಕೊಲೆ ಆಗಿರ್ಬೋದು, ಹಲ್ಲೆ ಆಗಿರ್ಬೋದು, ಎಂಥದೇ ಕೃತ್ಯ ಆಗಿರ್ಬೋದು, ಅವನಿಗೆ ಯೂಶ್ವಲ್ ಆಗಿ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ತೇಲಿಸ್ಬಿಡ್ತಾರೆ. ಮುಸ್ಲಿಂ ಆಗಿದ್ದರೆ, ಅದು ಸಣ್ಣ ಕೂಸಾಗಿದ್ದರೂ ಸರಿಯೇ, NIA ಬರಬೇಕು, ಟೆರರಿಸಮ್ ಅಂತ ನೋಡಬೇಕು, ಇಡೀ ದೇಶದಲ್ಲಿ ಶೋಧ ಕಾರ್ಯ ನಡೀಬೇಕು, ಏನೇನೋ ನಡೀಬೇಕು. ಬಟ್ ಅವನು ಹಿಂದೂ ಅಂದ ತಕ್ಷಣವೇ ಇವರ ಮಾಧ್ಯಮಗಳ ಟೋನು ಬದಲಾಗುತ್ತೆ, ಆ ಹಲ್ಲೆ ಮಾಡಿಸಿಕೊಂಡಿರೋ BJP ಟೋನು ಬದಲಾಗುತ್ತೆ, ಎಲ್ಲವೂ ಬದಲಾಗುತ್ತೆ. ಕೊನೆಗೆ ಅವನ ಹೆಸರು ರಾಜೇಶ್ ಬಾಯ್ ಖೀಮ್ಜಿ ಬಾಯ್ ಅಂತೆ. ರಾಜೇಶ್ ಬಾಯ್ ಖೀಮ್ಜಿ ಬಾಯ್ ಅನ್ನುವಂಥದ್ದು ಸುಮಾರು 40-41 ವರ್ಷ ವಯಸ್ಸಿನ ವ್ಯಕ್ತಿ. ಆತ ಗುಜರಾತ್ ಮೂಲದವನು. ಕೇಮ್ಚೋ ಸಬ್ ಚಂಗಾಸಿ. ಅಲ್ಲಿಗೆ ಆಲ್ಮೋಸ್ಟ್ ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಏನು ಮುಂದಕ್ಕೆ ಹೋಗಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಮುಸ್ಲಿಂ ಅಲ್ಲ ಅನ್ನೋದೊಂದಾದರೆ, ಅವನು ಗುಜರಾತಿನವನು, ಹಿಂದೂ ಅನ್ನೋದು ದೊಡ್ಡ ಇದು. ನರೇಂದ್ರ ಮೋದಿ, ಅಮಿತ್ ಶಾ ಭಾಯ್, ನರೇಂದ್ರ ಭಾಯ್ ಮೋದಿ, ಈ ಬಾಯಿಗಳ ನಡುವೆ ಇದು ಎರಡೆರಡು ಬಾಯಿ ಹೆಸರಿಟ್ಕೊಂಡಿರೋಂತಹ ವ್ಯಕ್ತಿ ರಾಜೇಶ್ ಬಾಯ್ ಖೀಮ್ಜಿ ಬಾಯ್. ಆತ ಗುಜರಾತ್ನಿಂದ ಬಂದಿದ್ದಂತೆ ಹಲ್ಲೆ ಮಾಡೋದಕ್ಕೆ. ಇದಂಗಿದೆ ನೋಡಿ, ಗುಜರಾತ್ನಿಂದ ಬಂದಿದ್ದಾನೆ. ನಿನ್ನೆನೇ CM ಮನೆ ಮುಂದೆ ನಿಂತ್ಕೊಂಡು ಸೆಲ್ಫಿಗಳೆಲ್ಲ ತಗೊಂಡಿದ್ದಾನೆ. ಅಂದರೆ
24 ಅವರ್ಸಿಂದನೂ ಅವನು ಸ್ಕೆಚ್ ಹಾಕ್ಕೊಂಡಿದ್ದಾನೆ, ಏನೇನು ಮಾಡಬೇಕು, ಹೇಗೆ, ಎಲ್ಲಿ, ಎತ್ತ ಅಂತ. ಇವತ್ತು ಅಲ್ಲಿಗೆ ತಲುಪಿದ್ದಾನೆ, ಆ ಕೆಲಸವನ್ನು ಮಾಡಿದ್ದಾನೆ. ಅವನ ಊರು ರಾಜ್ಕೋಟ್, ಗುಜರಾತಿನ ರಾಜ್ಕೋಟ್. ಅಲ್ಲಿಗೆ ಪೊಲೀಸರು ಹೋಗಿದ್ದಾರೆ. ಹೋಗಿ ಅವನ ತಾಯಿಯನ್ನು ವಿಚಾರಿಸಿದ್ದಾರೆ, ಏನು ಈತನ ಹಿನ್ನೆಲೆ ಅಂತ ತಿಳ್ಕೊಳ್ಳೋಕ್ಕೆ. ಆತನ ತಾಯಿ ಹೇಳಿದ್ದು, ಅವನು ನಾಯಿಗಳ ಪ್ರೇಮಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿರುವಂತಹ ಎಲ್ಲ ಬೀದಿ ನಾಯಿಗಳನ್ನು ತಗೊಂಡೋಗಿ ಒಂದು ಇದರಲ್ಲಿ ಇಡಬೇಕು, ಒಂದು ಕಡೆ ಇಡಬೇಕು, ನಿರಾಶ್ರಿತರ ರೀತಿಯಲ್ಲಿ ಒಂದು ಕಡೆ ಇಡಬೇಕು ಅಂತ ಹೇಳಿರೋದ್ರಿಂದ ಅದರಿಂದ ಅವನು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದ. ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟರೆ ಮುಖ್ಯಮಂತ್ರಿನ ಹಲ್ಲೆ ಮಾಡಿದ್ರೆ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ತಾಯಿ ನಗ್ನಗ್ತಾ ಇದನ್ನು ಹೇಳಿದ್ದು ಮಾತ್ರ ಉಂಟು. ನಗುತ್ತಾ ಫುಲ್ಲು ನಗು. ಅದಕ್ಕೆ ಆ ಮಹಾತಾಯಿಗೆ ಅದು ಯಾಕೆ ನಗು ಬರ್ತಿತ್ತು ನನಗಂತೂ ಗೊತ್ತಿಲ್ಲ. ಒಂದು ಧೈರ್ಯ ಅನಿಸುತ್ತೆ, ಗುಜರಾತಿನವನು ಯಾರೂ ಏನೂ ಮಾಡಲ್ಲ, ನಮ್ಮ ನರೇಂದ್ರ ಭಾಯ್ ಮೋದಿ ಇದ್ದಾರೆ, ನಮ್ಮ ಅಮಿತ್ ಶಾ ಭಾಯ್ ಇದ್ದಾರೆ ಅನ್ನುವ ಧೈರ್ಯನ, ಅಥವಾ ಗೊತ್ತಿಲ್ಲ ಏನು ಅಂತ. ಆ ಮಹಾತಾಯಿ ನಗ್ನಗ್ತಾನೆ ಉತ್ತರಗಳನ್ನು ಕೊಟ್ಟಿದ್ದು. ನನ್ನ ಮಗ ನಾಯಿ ಪ್ರೇಮಿ, ಈ ರೀತಿ ಸುಪ್ರೀಂ ಕೋರ್ಟ್ ಏನೋ ಆದೇಶ ಕೊಟ್ಟಿದೆ ಅದರ ವಿರುದ್ಧ ಡಿಸ್ಟರ್ಬ್ ಆಗಿದ್ದ, ಗೊತ್ತಿಲ್ಲ, ಅದಕ್ಕಾಗಿ ಮಾಡಿರ್ಬೋದು ಅಂತ. ಸೊ ಅದು ಅಲ್ಲಿಗೆ ಮುಗೀತು. ಅವನ ಹಿನ್ನೆಲೆ ಅದು ಇದು ನೋಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ ಇಷ್ಟೇ. ಆದರೆ ಇಲ್ಲಿ ಆಕೆಯ ಮೇಲೆ, ಅಂದರೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಹಲ್ಲೆ ಆಯಿತು ಅಂತ ಸುದ್ದಿ ಬಂದ ತಕ್ಷಣ BJPಗರಿಂದ ಓತ ಕಣ್ಣೀರು. ಹಲ್ಲೆ ಆಗೋಯಿತು ಮುಖ್ಯಮಂತ್ರಿ ಮೇಲೆ. ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರದ್ದೇ ಸರ್ಕಾರ, ಸುರಕ್ಷತೆ ಒದಗಿಸ್ತಾ ಇರೋದು ದೆಹಲಿ ಪೊಲೀಸರು ಅಮಿತ್ ಶಾ ಅಡಿಯಲ್ಲಿ ಬರೋದು, ಹೆಚ್ಚಿಗೆ ಮಾತಾಡೋಂಗಿಲ್ಲ. ಹಲ್ಲೆ ಆಗೋಯ್ತು. ಆದರೆ ಇದೇ ಜನ, ಇದೇ BJP ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಕೇಜ್ರಿವಾಲ್ ಮೇಲೆ ಮೊಟ್ಟೆ ಎಸ್ದಾಗ, ಕೇಜ್ರಿವಾಲ್ಗೆ ಕಪಾಳಕ್ಕೆ ಹೊಡೆದಾಗ ಏನು ಸಂಭ್ರಮ ಪಟ್ಟಿದ್ರು. ಕೇಜ್ರಿವಾಲ್ ವಿರುದ್ಧ ಜನ ದಂಗೆ ಎದ್ದು ಬಿಟ್ಟಿದ್ದಾರೆ, ಈ ಆಡಳಿತದ ವಿರುದ್ಧ ದಂಗೆ ಎದ್ದು ಬಿಟ್ಟಿದ್ದಾರೆ. 9 ತಿಂಗಳೊಳಗಡೆನೇ ಹಂಗಾದರೆ ಅಲ್ಲಿ ದೆಹಲಿಯಲ್ಲಿ BJP ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ಜನ. 9 ತಿಂಗಳಿಗೆ ದಂಗೆ ಎದ್ದು ಬಿಟ್ರಾ? ನೀವೇ ತಾನೇ ಹೇಳಿದ್ದು, ಮುಖ್ಯಮಂತ್ರಿಗೆ ಕಪಾಳಕ್ಕೆ ಬಾರಿಸಿದ್ರೆ ಕೇಜ್ರಿವಾಲ್ಗೆ ಬಾರಿಸಿದಾಗ ನೀವು ಹೇಳಿದ್ದು ದಂಗೆ ಎದ್ದು ಬಿಟ್ಟಿದ್ದಾರೆ, ಜನ ರೋಸ್ ಹೋಗಿದ್ದಾರೆ ಈ ಆಡಳಿತದಿಂದ ಅಂತ. 9 ತಿಂಗಳಲ್ಲೇ ದೆಹಲಿ ಆಡಳಿತದಿಂದ ರೋಸ್ ಹೋಗಿದ್ದಾರೆ, ಗುಜರಾತ್ನಿಂದ ಕರ್ಸ್ಕೊಂಡು ಹೊಡೆಸ್ತಾ ಇದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕು BJPಯವರು, ಆದರೆ ಅವ್ರು ಕೊಡಲ್ಲ. ಅದು ಅವರ ಒಂದು ಬುದ್ಧಿ, ಅದು ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದರ ನಡುವೆ ನಾವೊಂದಂತೂ ಹೇಳ್ಬೋದು, ಈ ರೀತಿಯ ಹಲ್ಲೆಯನ್ನು ನಾವಂತೂ ಖಂಡಿತವಾಗಿ ಖಂಡಿಸ್ತೀವಿ. ಇದು ಪ್ರಜಾಪ್ರಭುತ್ವದಲ್ಲಿ ಅಲೋಡ್ ಅಲ್ಲ. ನಿಮ್ಮ ಅಸಮಾಧಾನ, ನಿಮ್ಮ ಸಿಟ್ಟು, ನಿಮ್ಮ ಏನೇ ಒಂದು ಕಂಪ್ಲೇಂಟ್ಗಳಿದ್ರೂ ಸಹ ಅದನ್ನು ನ್ಯಾಯಬದ್ಧವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನುಬದ್ಧವಾಗಿ ಮಾಡಿಕೊಳ್ಳಬೇಕೇ ಹೊರತು ಯಾರ ಮೇಲೆಯೂ ಹಲ್ಲೆ ಮಾಡೋ ಹಾಗಿಲ್ಲ. ಅದರಲ್ಲೂ ಮುಖ್ಯಮಂತ್ರಿಯಂತಹ ಹುದ್ದೆಯಲ್ಲಿ ಕುಳಿತಿರುವಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದನ್ನು ಯಾರೂ ಸಹ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ BJPಗೆ ಅದನ್ನು ಹೇಳುವಂತಹ ನೈತಿಕತೆ ಇಲ್ಲ, ಯಾಕಂದರೆ ಅವರ ಮನಸ್ಥಿತಿ ಹಾಗೇ. ಅಲ್ಲೇನಾದರೂ ಮುಸ್ಲಿಂ ವ್ಯಕ್ತಿ ಇದ್ದಿದ್ದರೆ, ಮುಖ್ಯಮಂತ್ರಿ ನೆಪ ಅಷ್ಟೇ, ಅವನು ಬಂದಿದ್ದೇ ನರೇಂದ್ರ ಮೋದಿ ಮೇಲೆ ಹಲ್ಲೆ ಮಾಡೋದಕ್ಕೆ, ಅದು ಸಾಧ್ಯ ಆಗಲಿಲ್ಲ ಅಂತ ಮುಖ್ಯಮಂತ್ರಿ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಆರಂಭಿಸಿರೋರು, ಆರಂಭನೇ ಅಲ್ಲಿಂದ ಆಗಿರೋದು. ಅದಕ್ಕೆ ಅವಕಾಶ ಕೊಡಲಿಲ್ಲ ಪುಣ್ಯಾತ್ಮ ರಾಜೇಶ್ ಭಾಯ್ ಕಿಮ್ಜಿ ಬಾಯ್. ಏನೋ ನಡೆದಿದೆ, ಕೇಸಂತೂ ಆಗಿದೆ, ಅರೆಸ್ಟ್ ಆಗಿದ್ದಾನೆ. ಮುಂದಿನ ತನಿಖೆಯಲ್ಲಿ ಏನು ಅಂತ ಗೊತ್ತಾದರೆ, ಬೇರೆ ಏನಾದರೂ ಇದ್ದರೆ ಗೊತ್ತಾದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.